ಹಲೋ ಫ್ರೆಂಡ್. ತುಂಬ ವರ್ಷಗಳ ಹಿಂದೆ ಒಬ್ಬ ಫ್ರೆಂಡ್ ಇದ್ಲು. ಫ್ರೆಂಡ್ ಅಂದರೆ ಆಕೆ ರೂಮ್ಮೇಟು. ನನಗಿಂತ ಒಂದು 4 ತಿಂಗಳು ದೊಡ್ಡವಳು. ನಾವು ಆಗಷ್ಟೇ ಹೈಸ್ಕೂಲ್ ಮುಗಿಸಿ ಹಾಸ್ಟೆಲಿಗೆ ಸೇರಿದ ದಿನಗಳು ಅವು. ನಾನು ತುಂಬ ಹಳ್ಳಿಯಿಂದ ಬಂದಿದ್ರೂ ಬೆಂಗಳೂರಿಗೆ ಬೇಗ ಅಡಾಪ್ಟ್ ಆಗಿ ಆ ಹಾಸ್ಟೆಲೇ ನಂದು ಅನ್ನುವ ಹಾಗೆ ಬದುಕ್ತಾ ಇದ್ದೆ. ಆಗ ಅವಳು ಹೋಮ್ ಸಿಕ್ನಿಂದ ಬಳಲ್ತಾ ಇದ್ಲು. ತುಂಬ ಅಳ್ತಾ ಇದ್ಲು, ತುಂಬ ಇದು ಮಾಡ್ತಾ ಇದ್ಲು. ಸೊ ನಾನು ಅವಳ ಅಕ್ಕನ ಹಾಗೆ ಅವಳ ಕೇರ್ ತಗೊಂಡೆ ಒಂದು 3-4 ತಿಂಗಳು. ಇದು ಹೇಗಾಯಿತು ಅಂದರೆ, ನಾನು ಎಲ್ಲ ಕೆಲಸ ಬಿಟ್ಟು ಆಕೆಯನ್ನು ಅಟೆಂಡ್ ಮಾಡುವ ಹಾಗೆ ಆಯಿತು. ಅಂದರೆ ಅವಳ ಬಟ್ಟೆ ತೊಳೆದಿದ್ದನ್ನು ಒಣಸ್ಕೊಡೋದು, ತಂದು ಕೊಡೋದು, ಮಡ್ಚ್ಕೊಡೋದು, ಆಮೇಲೆ ಅವಳ ಕತೆ ಎಲ್ಲ ಕೇಳೋದು, ಅವಳನ್ನ ಸಮಾಧಾನ ಮಾಡೋದು, ರಾತ್ರಿ 1 ಗಂಟೆವರೆಗೆ ಆಕೆಯ ಹಳೆಯ ಕತೆಗಳನ್ನು ಕೇಳಿಸ್ಕೊಳ್ಳೋದು, ಹೀಗೆ ನಡೀತಾ ಇತ್ತು. ಒಂದಿನ ನಾನು ಆಗಲ್ಲ ಇನ್ನು ನನ್ನ ಕೈಲಿ ಅನ್ನುವ ಥರ ಸೂಚನೆಯನ್ನು ಕೊಟ್ಟೆ. ನನಗೂ ಓದೋದಿದೆ, ಬರೆಯೋದಿದೆ, ನಾನು ಕನ್ನಡ ಮೀಡಿಯಮಿಂದ ಬಂದಿರೋದ್ರಿಂದ ಹೆಚ್ಚು ಎಫರ್ಟ್ ಹಾಕಬೇಕು, ಇದನ್ನೆಲ್ಲ ಆಕೆಗೆ ಇಂಡೈರೆಕ್ಟಾಗಿ ಹೇಳೋದಕ್ಕೆ ಶುರು ಮಾಡಿದೆ. ಆಗ ಇದ್ದಕ್ಕಿದ್ದ ಹಾಗೆ ಆಕೆ ನಾನು ಅತ್ತಿಯ ಹಣ್ಣು, ಆಮೇಲೆ ಇನ್ಯಾವುದೋ ವಚನಗಳು, ಕತೆ ಕವನಗಳು ಎಲ್ಲ ಇಂಡೈರೆಕ್ಟಾಗಿ ಹೇಳೋದಕ್ಕೆ ಶುರು ಮಾಡಿದೆ. ಇದು ಆವಾಗಿಂದು ಅಂತಲ್ಲ, ತುಂಬ ಸರಿ ನನಗೆ ಹೀಗಾಗಿದೆ. ನಾನು ತುಂಬ ಸಮಯ, ಶಕ್ತಿ, ಹಣ ಎಲ್ಲ ಕೊಟ್ಟರೂ ಯಾವುದೋ ಒಂದು ಕಾಲಕ್ಕೆ ಇಲ್ಲ ಅಂದ ತಕ್ಷಣ ಬೇರೆ ಬೇರೆ ರೀತಿಯ ಶಾಪ, ಕೋಪ, ತಾಪಗಳನ್ನು ನೋಡಿದ್ದೀನಿ. ಹಾಗಿದ್ರೆ ಇದೆಲ್ಲ ಯಾಕೆ ಅಂತ ಅವಲೋಕಿಸುವಾಗ ನನಗೆ ಅರ್ಥ ಆಗಿದ್ದು ಇವತ್ತಿನ ಸಂಚಿಕೆ. ಬಹಳ ಸರಿ ಹೀಗಾಗುತ್ತೆ. ತುಂಬ ವರ್ಷಗಳು, ತುಂಬ ಸಮಯಗಳು ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬ ವ್ಯಕ್ತಿಗೆ ಸತತವಾಗಿ ಕೊಡ್ತಾ ಇರ್ತೀರ. ನಿಮ್ಮ ಸೇವೆಯನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ಸಮಯವನ್ನು, ನಿಮ್ಮ ಹಣವನ್ನು, ನಿಮ್ಮದು ಅಂತ ಇರುವ ಬಹುತೇಕ ಸಾಧ್ಯತೆಗಳನ್ನು ಆ ಒಬ್ಬ ವ್ಯಕ್ತಿಗೆ ಸಮರ್ಪಿಸ್ತೀರ. ಯಾವುದೋ ಒಂದು ಮೂಮೆಂಟಲ್ಲಿ ನಿಮಗೆ ಇಲ್ಲ ಅಂದ ತಕ್ಷಣ ಆ ವ್ಯಕ್ತಿಗೆ ಭಯಂಕರ ಸಿಟ್ಟು ಬರುತ್ತೆ, ಭಯಂಕರ ಕೋಪ ಬರುತ್ತೆ. ಆ ಕೋಪ ಹೇಗಿರುತ್ತೆ ಅಂದರೆ, ನೀವು ಅಷ್ಟು ವರ್ಷ ಮಾಡಿದ ಎಲ್ಲ ಶ್ರಮ ಅನ್ನಿ, ಸೇವೆಯನ್ನಿ, ಸಹಾಯ ಅನ್ನಿ, ಪ್ರೀತಿಯನ್ನಿ, ತ್ಯಾಗ ಅನ್ನಿ ಎಲ್ಲ ಒಮ್ಮೆಲೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಗ್ಬಿಡುತ್ತೆ. ಯಾವುದು ಪ್ರಯೋಜನವೇ ಇರಲ್ಲ, ಯಾವುದು ಬೆಲೆನೇ ಇರಲ್ಲ. ಯಾಕೆ ಅಂದರೆ ಸೇವೆ ಅವರ ಹಕ್ಕಾಗ್ಬಿಟ್ಟಿತ್ತು, ಸೇವೆ ಅವರ ಆದ್ಯತೆ ಆಗ್ಬಿಟ್ಟಿತ್ತು, ಸೇವೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮಿಂದ ಪಡೆಯಲು ಅರ್ಹವಾದ ವಿಷಯವಾಗಿತ್ತು. ನೀವು ಕೇವಲ ಕೊಡುವುದಕ್ಕೆ ಮಾತ್ರ ಯೋಗ್ಯತೆಯನ್ನು ಪಡೆದಿದ್ರಿ, ಅವರಿಂದ ಪಡೆಯೋದಕ್ಕಲ್ಲ. ಇದು ಅಘೋಷಿತವಾದ ಒಪ್ಪಂದವಾಗಿತ್ತು ನಿಮ್ಮಿಬ್ಬರ ಮಧ್ಯೆ. ಯಾವಾಗ ಈ ಒಪ್ಪಂದ ಮುರಿದು ಬೀಳುತ್ತೆ, ಆಗ ಆ ವ್ಯಕ್ತಿಗೆ ಮೊಟ್ಟ ಮೊದಲೇ ಆಗೋದು ಭಯ. ಯಾವುದದು? ಕಳೆದುಕೊಳ್ಳುವ ಭಯ. ಕಳೆದುಕೊಳ್ಳುವ ಭಯ ಯಾವಾಗ ಬರುತ್ತೆ? ಪಡೆದುಕೊಂಡಿದ್ದೀನಿ ಅನ್ನುವ ಅರಿವಿದ್ದಾಗ ಬರುತ್ತೆ. ಪಡೆದುಕೊಳ್ಳುವುದು ನನ್ನ ಹಕ್ಕು, ಪಡೆದುಕೊಂಡಿದ್ದೀನಿ ನಾನು ಅನ್ನುವ ಅಹಂಕಾರ. ಈ ಅಹಂಕಾರ ಮತ್ತು ಪಡೆದುಕೊಂಡ ಸಂತೋಷ ಇದೆಯಲ್ಲ, ಅದು ಆ ಹೊತ್ತಿಗೆ ಟಪ್ ಅಂತ ಒಡೆದ್ಬಿಡುತ್ತೆ ಯಾವಾಗ ನೀವು ಇಲ್ಲ ಅಂತ ಹೇಳ್ಬಿಡ್ತೀರ. ಸೊ ಯಾವಾಗ ನೀವು ಇಲ್ಲ ಅಂತ ಹೇಳ್ತೀರಾ, ಅದೇ ಸಮಯದಲ್ಲಿ ಅವರ ದೌರ್ಬಲ್ಯದ ಕನ್ನಡಿಯನ್ನು ನೀವು ತೋರಿಸ್ತೀರ. ಅವರು ನಿಮ್ಮ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ, ನೀವು ಅವರಿಗೆ ಎಷ್ಟು ಮಹತ್ವವುಳ್ಳವರಾಗಿದ್ದೀರಿ, ಇದೆಲ್ಲ ಅರ್ಥ ಆಗುತ್ತೆ. ಆದರೆ ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ. ಹಾಗಾಗಿ ಅವರೀಗ ನಿಮಗೆ ಬೈದು ಶಾಪ ಹಾಕಿ ನಿಮ್ಮೊಳಗೆ ಅಪರಾಧ ಪ್ರಜ್ಞೆಯನ್ನು ಮೂಡಿಸುವ ಯತ್ನವನ್ನು ಕೂಡ ಮಾಡ್ತಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಿಮಗೆ ತುಂಬ ನೋವಾಗುತ್ತೆ, ಅವರಿಗಿಂತ ಜಾಸ್ತಿ ನಿಮಗೆ ನೋವಾಗುತ್ತೆ. ಯಾಕೆ ಅಂದರೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ, ನಿಮ್ಮ ಜಾಗದಲ್ಲಿ ಒಮ್ಮೆ ಇದ್ದು ನೋಡಲಿಲ್ಲ, ನಿಮ್ಮ ಪ್ರೀತಿಗೆ ಸರಿಯಾದ ಫಲವನ್ನಾಗಲಿ ಅಥವಾ ನಿಮ್ಮ ಅಸ್ತಿತ್ವವನ್ನಾಗಲಿ ಅವರು ಪರಿಗಣಿಸಲಿಲ್ಲ ಅನ್ನೋದು ನಿಮ್ಮ ನೋವಾಗುತ್ತೆ. ಸೊ ಈ ನೋವನ್ನು ನೀವು ಯಾರ ಹತ್ರ ಹಂಚ್ಕೋಬೇಕು?
ಗೊತ್ತಾಗೋದಿಲ್ಲ. ಹೆಚ್ಚು ಕಡಿಮೆ ನೀವು ಆ ಸಂದರ್ಭದಲ್ಲಿ ಒಂಟಿ ಆಗ್ತೀರ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನೋ ಅಂದಿದ್ರ ಬಗ್ಗೆ ಅನುಮಾನ ಪಟ್ಕೋಬಾರ್ದು. ಓ, ನಾನು ತಪ್ಪು ಮಾಡಿಬಿಟ್ನಾ, ನಾನು ಅವರಿಗೆ ನೋವು ಕೊಟ್ಬಿಟ್ನಲ್ಲ, ನಾವು ಏನು ಮಾಡಬಾರ್ದಾಗಿತ್ತು, ಓ ನಾನು ಇನ್ನೊಂದು ಸ್ವಲ್ಪ ದಿವಸ ಸಮಯ ತಗೊಬೇಕಾಗಿತ್ತ ನೋ ಅನ್ನೋದಕ್ಕೆ. ಈ ಥರ ಎಲ್ಲ ಪ್ರಶ್ನೆಗಳನ್ನು ನೀವು ನಿಮಗೆ ಕೇಳ್ಕೊಳ್ಕೂಡ್ದು. ಯಾಕೆಂದರೆ ಈಗ ನೀವು ನೋವು ಅಂದಿದ್ದು ಅವರನ್ನು ತಿರಸ್ಕರಿಸೋದಕ್ಕಲ್ಲ, ಬದಲಾಗಿ ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಯಾವಾಗಲೂ ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಿಂಜರಿತ ಇರಬಾರ್ದು, ಅಪರಾಧ ಪ್ರಜ್ಞೆ ಇರಬಾರ್ದು. ಬಹುಶಃ ಮನುಷ್ಯನ ಮನಸ್ಸಿನ ವಿಕಾಸ ಆಗೋದೇ ತನ್ನನ್ನು ತಾನು ಮೊದಲು ಆಯ್ಕೆ ಮಾಡಿಕೊಳ್ಳುವ ಮೂಲಕ. ತುಂಬ ಸಾರಿ ಈ ಸಮಾಜನೋ ಈ ಜಗತ್ತು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಬಿಟ್ಕೊಡೋದನ್ನು ಕಲಿಸ್ತಾ ಹೋಗುತ್ತೆ. ನಮ್ಮನ್ನು ನಾವು ಬಿಟ್ಕೊಡ್ತಾ ಯಾರದೋ ಒಬ್ಬರ ಅಡಿಯಾಳಾಗ್ತಾ ಹೋಗ್ತಾ ಆದ ಹಾಗೆ ನಾವು ನಮ್ಮಿಂದ ದೂರ ಸರಿತಾ ಹೋಗ್ತೀವಿ. ಇದು ಆಗಬಾರ್ದು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೋವು ಅನ್ನೋದು ಹೇಗೆ ಅನ್ನೋದನ್ನು ಕಲ್ತ್ಕೊಬೇಕು. ಅದನ್ನು ನಾನು ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅದೇ ಥರ ನೋವು ಅಂದಾಗ ಅಪರಾಧ ಪ್ರಜ್ಞೆ ಇಲ್ಲದೆ ನಿಮ್ಮನ್ನು ನೀವು ಆಯ್ಕೆ ಮಾಡಿಕೊಳ್ಳೋದು ಮೊಟ್ಟ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾನು ನೋವು ಅಂದಿದ್ದು ತಪ್ಪಲ್ಲ, ಅಥವಾ ನೀವು ನೋವು ಅಂದಿದ್ದು ತಪ್ಪಲ್ಲ. ಎರಡನೇದು, ನೋವು ಆಗಿದ್ರೂ ಒಮ್ಮೆ ಕ್ಷಮೆ ಕೇಳಿಬಿಡಿ. ಹೌದು, ನಿನಗೀಗ ಬೇಸರ ಆಗಿರ್ಬೋದು, ಸಿಟ್ಟು ಬಂದಿರ್ಬೋದು, ಆದರೆ ಈಗ ನನ್ನ ಕೈಲಾಗಲ್ಲ. ಯಾಕೆಂದರೆ ನನಗೂ ಒಂದು ಲೈಫ್ ಇದೆ, ನನಗೂ ಒಂದು ಮನಸ್ಸಿದೆ, ಆದ್ದರಿಂದ ನನಗೂ ಆದ್ಯತೆಗಳಿದ್ದಾವೆ. ಈ ಆದ್ಯತೆಗಳಿಗೋಸ್ಕರ ನಾನಿಲ್ಲ ಅಂತ ಹೇಳ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಇನ್ನು ಮುಂದೆ ಆಗಲ್ಲ ಅನ್ನೋದಕ್ಕೆ ಸಾರಿ ಕೂಡ ನೀವು ಕೇಳ್ಬೋದು, ತಪ್ಪಲ್ಲ. ಆದರೆ ಯಾವುದೇ ಕಾರಣಕ್ಕೂ ನೋವು ಅಂದಿದ್ದಕ್ಕೆ ನೀವು ವಿವರಣೆಯನ್ನು ಕೊಡಬೇಕಾಗಿಲ್ಲ, ಅಥವಾ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ತಗ್ಗಿ ಬಗ್ಗಿ ಮತ್ತಷ್ಟು ಸೇವಾ ಅವಧಿಯನ್ನು ಹೆಚ್ಚಿಸಬೇಕಾಗಿಲ್ಲ. ಇದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ಈ ವಿಷಯವನ್ನು ನಾನು ತುಂಬ ಅನುಭವಿಸಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ನಾನು ಕೂಡ ತುಂಬ ಸೇವಾ ಮನೋಭಾವ, ಪ್ರೀತಿಸುವ ಸ್ವಭಾವ ಇದೆಲ್ಲವನ್ನು ಅತಿಯಾಗಿ ಹೊಂದಿರುವ ವ್ಯಕ್ತಿ. ಇದು ಒಂದು ಹಂತದಲ್ಲಿ ಅರ್ಥ ಆಯಿತು. ಇವಾಗ ಕೊಡ್ತಾನೆ ಹೋದರೆ ಅದನ್ನು ಪಡೆದುಕೊಳ್ಳುವವರಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ ಅಂತ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ನಿಮಗೆ ಕೊಡುವುದು ಖುಷಿ ಕೊಡುತ್ತೆ, ನಿಜ. ಬೇರೆಯವರಿಗೆ ಯಾವುದೇ ರೀತಿಯ ಸೇವೆ ಮಾಡಲಿ, ಪ್ರೀತಿ ಮಾಡಲಿ, ಹಣ ಕೊಡಲಿ, ಸಮಯ ಕೊಡಲಿ, ಅದು ತುಂಬ ಸರಿ ನಮಗೊಂದು ಅಹಂಕಾರವನ್ನು ಕೊಡುತ್ತೆ, ಸಮಾಧಾನವನ್ನು ಕೊಡುತ್ತೆ, ಸಂಭ್ರಮವನ್ನು ಕೊಡುತ್ತೆ, ತೃಪ್ತಿಯನ್ನು ಕೊಡುತ್ತೆ. ಎಲ್ಲಿವರೆಗೆ ಇದು ನಿಮಗೆ ಎಲ್ಲ ಸಿಗ್ತಾ ಇದೆ ಅಂತ ಅನ್ನಿಸುವ ತನಕ ನೀವು ಕೊಡಬಲ್ಲವರಾಗಿರ್ತೀರಾ. ಯಾವ ಮೂಮೆಂಟಲ್ಲಿ ಆ ಸಂಭ್ರಮ, ಆ ಸಂತೋಷ, ಆ ಸಂತೃಪ್ತಿ ನಿಮ್ದಲ್ಲ ಅಂತ ಅನಿಸುತ್ತೋ ಆಗ ಕೊಡುವಿಕೆ ಒಂಥರ ಭಾರ ಅನಿಸೋದಕ್ಕೆ ಶುರುವಾಗುತ್ತೆ. ಯಾವಾಗ ನಿಮಗೆ ಭಾರ ಅನಿಸುತ್ತೆ, ಯಾವಾಗ ನಿಮ್ಮ ಸೇವೆಯನ್ನು ಸ್ಟಾಪ್ ಮಾಡಬೇಕು, ಎಲ್ಲಿವರೆಗೆ ನಿಮ್ಮ ಪ್ರೀತಿ, ಸೇವೆ, ಸಮಯ, ಶಕ್ತಿ, ಹಣ ಇವುಗಳ ಅಗತ್ಯ ಎದುರಿನವ್ರಿಗೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ, ನಾನು ಹಿರಿಯ ಅಕ್ಕನಾಗಿ, ದೊಡ್ಡ ಅಕ್ಕನಾಗಿ ಮನೆಯನ್ನು ತೆಗೆದುಕೊಂಡಾಗ ನನಗೊಂದು ಸ್ಪಷ್ಟತೆ ಇತ್ತು. ನಾನು ಯಾವ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಹೇಗೆ ಕೊಡಬೇಕು, ಇದೆಲ್ಲ ಸ್ಪಷ್ಟತೆಯಿಂದ ನನ್ನ ಕೆಲಸವನ್ನು, ಅಂದರೆ ನನ್ನ ಕೊಡುವಿಕೆಯನ್ನು ಆರಂಭಿಸಿದ್ದೆ. ಅದೇ ಥರ ನಾನು ಮೊದಲೇ ಹೇಳಿದ್ನಲ್ಲ, ಆ ನನ್ನ ಫ್ರೆಂಡು, ಆಕೆಗೂ ಅಷ್ಟೇ. ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗೆ ಬಿದ್ದಾಗ ಅದು ತುಂಬ ಪ್ರೀತಿಯಿಂದ, ತುಂಬ ಮುಚ್ಚಟೆಯಿಂದ ಬೆಳೆದಂತಹ ವ್ಯಕ್ತಿ ಒಂದೇ ಸರಿ ಹಾಸ್ಟೆಲ್ಗೆಲ್ಲ ಸೇರಿಕೊಂಡಾಗ ಆತನ ಹೋಮ್ ಸಿಕ್ ಹೇಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಬಲ್ಲವನಾಗಿದ್ದೆ ನಾನು. ಸೊ ಅದಕ್ಕೆ ಆ ಹೊತ್ತಿಗೆ ನಾನು ಸಹಾನುಭೂತಿಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ ಆಕೆಗೆ ಅಡಾಪ್ಟ್ ಆಗೋದಕ್ಕೆ ಸಮಯ ಮತ್ತು ಅವಕಾಶವನ್ನು ಕಲ್ಪಿಸೋದಕ್ಕೆ ನನ್ನ ಕೈಯಲ್ಲಾದದ್ದನ್ನು ನಾನು ಮಾಡ್ತಾಯಿದ್ದೆ. ಒಂದು ಮೂಮೆಂಟಿಗೆ ನನಗೆ ಅನಿಸ್ತು, ಈಗ 4-5 ತಿಂಗಳಾಯಿತು, ಶಿ ಹ್ಯಾಸ್ ಟು ಅಡಾಪ್ಟ್ ಇಟ್ ಅಂತ. ಸೊ ಇದೇ ಥರ ತುಂಬ ಸರಿ ನನ್ನ ರೂಮ್ಮೇಟ್ಸ್ ಇರ್ಬೋದು, ಅಥವಾ ನನ್ನ ಕೆಲಸದಲ್ಲಿರ್ಬೋದು, ಒಂದು ಸರ್ಟನ್ ಲಿಮಿಟ್
ಆ ಒಂದು ಅವಶ್ಯಕತೆ ಇರುವವರೆಗೆ ಮಾತ್ರ ನನ್ನ ಉದ್ದೇಶ, ನನ್ನ ಗುರಿ ಇರ್ತಾ ಇತ್ತು. ಯಾವಾಗ ಆ ಉದ್ದೇಶ ಅಂದರೆ ಆ ವ್ಯಕ್ತಿ ಸ್ವತಂತ್ರವಾಗುವ ತನಕ ನನ್ನ ಸಪೋರ್ಟ್ ಇರುತ್ತೆ, ನನ್ನ ಪ್ರೀತಿ ಇರುತ್ತೆ. ಈ ರೀತಿಯ ಮನಸ್ಥಿತಿಯಿಂದ ಕೊಡೋದಕ್ಕೆ ಶುರು ಮಾಡಿದಾಗ ಯಾವಾಗ ನಿಲ್ಲಿಸ್ತೀನಲ್ಲ ಆವಾಗ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕೊಡುವಾಗ ಸಂಪೂರ್ಣವಾಗಿ ಕೊಡೋದು, ಪ್ರೀತಿಯಿಂದ ಕೊಡೋದು, ಉದ್ದೇಶಪೂರ್ವಕವಾಗಿ ಒಂದು ಸದುದ್ದೇಶದ ಗುರಿಯಿಂದ ಕೊಡೋದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಆವಾಗ ಅನ್ನೋದು ಗಿಲ್ಟ್ ಆಗೋದಿಲ್ಲ, ಬದಲಿಗೆ ಅದೊಂದು ಶಕ್ತಿ ಆಗುತ್ತೆ. ಸೊ ಯಾವಾಗ ನೀವು ಶಕ್ತಿಯನ್ನು ಸರಿಯಾಗಿ ಬಳಸೋದನ್ನು ಕಲಿತೀರಾ ಆವಾಗ ನಿಮ್ಮ ಎಂಪವರ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ. ಯಾಕಂದರೆ ಬೇರೆಯವರಿಗೆ ಕೊಡ್ತಾ ಕೊಡ್ತಾ ನೀವು ಬಹಳ ತೃಪ್ತಿ, ಸಂತೋಷ, ಅಹಂಕಾರ, ಸಮಾಧಾನ ಇದೆಲ್ಲ ಅಲ್ಲ, ಜೊತೆಗೆ ಕಲಿಕೆ ಕೂಡ ನಡೀತಾ ಇರುತ್ತೆ. ಮನುಷ್ಯ ಸಂಬಂಧಗಳ ಬಗ್ಗೆ, ಮನುಷ್ಯನ ಮನಸ್ಸುಗಳ ಬಗ್ಗೆ, ಜೀವನದವನ್ನು ಬೇರೆಯವ್ರಿಗೋಸ್ಕರ ಎದುರಿಸ್ತಾ ನಿಮ್ಮೊಳಗೊಂದು ಅನುಭವ ಕೂಡ ಬೆಳೀತಾ ಹೋಗುತ್ತೆ. ಸೊ ಈ ಅನುಭವ, ಕಲಿಕೆ ಎಲ್ಲ ನಿಮ್ಮನ್ನು ಸಶಕ್ತರನ್ನಾಗಿ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಕೊಡೋದನ್ನು ನಿಲ್ಲಿಸಬಾರ್ದು. ಉಚಿತವಾಗಿ ಕೊಡೋದು ಒಳ್ಳೆಯದೇ, ಆದರೆ ಎಲ್ಲಿವರೆಗೆ ಕೊಡಬೇಕು, ಹೇಗೆ ಕೊಡೋದನ್ನು ನಿಲ್ಲಿಸಬೇಕು, ಅದಕ್ಕೆಲ್ಲ ನೀವು ಪೂರ್ವ ಯೋಜನೆಯನ್ನು ಮಾಡಿಕೊಂಡು ಕೆಲಸವನ್ನು ಕೈ ಎತ್ಕೊಳ್ಳಿ. ಸೊ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿಬಿಟ್ಟ ಕೃಷ್ಣ. ಅದು ಹೇಗೆ? ಇಷ್ಟೇ, ನೀವು ಕೊಡಬೇಕು, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ. ಎಲ್ಲಿವರೆಗೆ? ಅದು ನಿಮಗೆ ಸ್ಪಷ್ಟವಾಗಿರಬೇಕು. ಯಾವಾಗ, ಹೇಗೆ ನಿಲ್ಲಿಸ್ತೀರಾ, ಇದು ಕೂಡ ಸ್ಪಷ್ಟವಾಗಿರಬೇಕು. ಅಂದಾಗ ಮಾತ್ರ ನಿಮ್ಮೊಳಗೆ ಯಾವುದೇ ಪಾಪ ಪ್ರಜ್ಞೆ ಇರೋದಿಲ್ಲ. ಎದುರುಗಡೆ ಇರೋರಿಗೆ ಅವರು ಶಾಪ ಅಂದ್ಕೊಳ್ಳಿ, ಪಾಪ ಅಂದ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಒಂದು ಸಹಾನುಭೂತಿಯಿಂದ, ಸಹಕಾರದಿಂದ ಅವರು ಅದನ್ನು ಒಪ್ಪಿಕೊಳ್ಳುವ ಹಾಗೆ ನೋಡ್ಕೋಬೇಕು. ಒಂದು ವೇಳೆ ಅವರು ಒಪ್ಕೊಂಡಿಲ್ಲ ಅಂದರೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬೆಳೆದಿಲ್ಲ, ಅವರೊಳಗೆ ಆತ್ಮಜ್ಞಾನ ಇಲ್ಲ, ಕೆಲವೊಮ್ಮೆ ವ್ಯಕ್ತಿಗತವಾಗಿ ಮೌಲ್ಯಗಳಿರೋದಿಲ್ಲ. ಉದಾಹರಣೆಗೆ ಕೃತಜ್ಞತೆ ಇರ್ಬೋದು, ಅಥವಾ ಪಾಪ ಪ್ರಜ್ಞೆ ಇರ್ಬೋದು, ಆತ್ಮಾವಲೋಕನ ಮಾಡಿಕೊಳ್ಳುವ ಸ್ವಭಾವ ಇರ್ಬೋದು. ಇದು ಇಲ್ಲದೆ ಹೋದಾಗ ಮನುಷ್ಯನಿಗೆ ಬೇರೆಯವ್ರು ಮಾಡೋದು ಎಲ್ಲ ತನ್ನ ಸೇವೆಗೆ ತಾನು ಅರ್ಹ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಯಾವಾಗ ನಿಲ್ಲಿಸ್ತಾರೆ, ಅವರು ತಪ್ಪಿತಸ್ಥರು, ಕೆಟ್ಟ ಮನುಷ್ಯರು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಇದು ನಿಮ್ಮ ತಪ್ಪಲ್ಲ, ಅದು ಅವರ ಮೌಲ್ಯಗಳ ಗುಣಮಟ್ಟದ ಒಂದು ಮಾಪನ ಅಷ್ಟೆ. ಅದು ಬಿಟ್ಟು ನಿಮ್ದು ಯಾವುದು ತಪ್ಪು ಇರೋದಿಲ್ಲ. ಸೊ ಉಚಿತವಾಗಿ ಕೊಡೋದನ್ನು ನಿಲ್ಲಿಸಿದಾಗ ಯಾಕೆ ಜನ ಶಾಪ ಹಾಕ್ತಾರೆ? ಇದು ನನ್ನ ಅವಲೋಕನ, ಜೀವನ ಅನುಭವ ಮತ್ತು ಜೀವನ ಪಾಠ. ಇದು ಅಭಿವ್ಯಕ್ತಿ. ನಾನು ಶೀಲಾ ಭಟ್. ಇಲ್ಲಿಯವರೆಗಿನ ಈ ಪಯಣ ನಿಮಗೆ ಹೌದು ಅಂತ ಅನಿಸಿದರೆ, ಒಂದು ಸಮಾಧಾನ ನೀಡಿದರೆ, ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಸಿಗ್ತೀನಿ. ನಮಸ್ಕಾರ.